ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಟಿಇಟಿ ಆದ್ಮೇಲೆ ಈ ಶಿಕ್ಷಕ ಹುದ್ದೆಗಳನ್ನ ಕರೀತಾರ ಇಲ್ಲ ಅದಕ್ಕಿಂತ ಮೊದಲು ಹುದ್ದೆಗಳನ್ನ ಕರೀತಾರ, ಮೊದಲನೇ ಪ್ರಶ್ನೆ ಕೇಳಿದ್ರಿ. ಎರಡನೆಯ ಪ್ರಶ್ನೆ, ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತೆ PU ಲೆಕ್ಚರ್ ಹುದ್ದೆಗಳು ಯಾವಾಗ ಖಾಲಿ ಆಗ್ಬಹುದು. ನೆಕ್ಸ್ಟ್ ಮೂರನೆಯ ಪ್ರಶ್ನೆ, ಗೆಜೆಟ್ ನೋಟಿಫಿಕೇಶನ್ ಅಂದ್ರೆ ಗೆಜೆಟ್ ಏನಾರ ಬಂದಿದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ಗೆಜೆಟ್ ನೋಟಿಫಿಕೇಶನ್ ಇದೀಗ ಬಂದಿದೆ. ಅದೇ ರೀತಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವ ರೀತಿ ರೋಸ್ಟರ್ ಪಾಯಿಂಟ್ ಆಗುತ್ತೆ ಎಂಬುದನ್ನ ಪ್ರಶ್ನೆಗಳನ್ನ ಕೇಳಿದ್ರಿ. ಈ ಎಲ್ಲಾ ಪ್ರಶ್ನೆಗಳನ್ನ ಒಂದೊಂದಾಗಿ ನಾವು ಈಗ ಬಗೆಹರಿಸ್ತಾ ಹೋಗೋಣ. ಮೊದಲನೇದಾಗಿ ಶಿಕ್ಷಣ ಇಲಾಖೆಯಲ್ಲಿ ಟೀಚರ್ಸ್ ಹುದ್ದೆಗಳನ್ನ ರೆಕ್ರೂಟ್ಮೆಂಟ್ ಗಳನ್ನ ಸಾಧ್ಯವಾದಷ್ಟು ಬೇಗ ಅಂದ್ರೆ ನಾಳೆ ನಾಡಿದ್ರಲ್ಲೇ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಬಹುತೇಕ ಟಿಇಟಿ ಆಗಕ್ಕಿಂತ ಮುಂಚೆನೆ ಈ ಒಂದು ಹುದ್ದೆಗಳು ತುಂಬುವಂತಹ ಸಾಧ್ಯತೆ ಇದೆ. ಟಿಇಟಿ ಖಂಡಿತ ಜುಲೈ ತಿಂಗಳಲ್ಲಿ ನೋಟಿಫಿಕೇಶನ್ ಮಾಡೇ ಮಾಡ್ತಾರೆ. ಜುಲೈ, ಅದು ಯಾವುದೇ ರೀತಿ ಕೋಡ್ ಆಫ್ ಕಂಡಕ್ಟ್ ಏನು ಬರಲ್ಲ, ಅದೊಂದು ಟೆಸ್ಟ್ ಆಗಿರೋದ್ರಿಂದ, ಎಲಿಜಿಬಿಲಿಟಿ ಟೆಸ್ಟ್ ಆಗಿರೋದ್ರಿಂದ ಯಾವುದೇ ರೀತಿ ಕೋಡ್ ಆಫ್ ಕಂಡಕ್ಟ್ ಏನು ಅನ್ವಯ ಆಗಲ್ಲ. ಜುಲೈ ತಿಂಗಳಲ್ಲಿ ಖಂಡಿತವಾಗೂ ಟಿಇಟಿ ಮಾಡೇ ಮಾಡ್ತಾರೆ. ನೆಕ್ಸ್ಟ್, ಹಾಗಾಗಿ ಏನು ಟೀಚರ್ಸ್ ಹುದ್ದೆಗಳಿಗೆ ಇದ್ದಂತಹ ಅಡೆತಡೆಗಳೆಲ್ಲ ಕಂಪ್ಲೀಟ್ ಆಗಿದೆ. ಮೊನ್ನೆ ವಿಡಿಯೋಗಳೆಲ್ಲ ನಾನು ಹೇಳಿದೆ, ಏನು ವಿನ್ ಟು ವಿನ್ ಮಾಹಿತಿಯನ್ನ ಹಂಚ್ಕೊಂಡಿದ್ದೆ. ಕೋರ್ಟ್ ಏನ್ ಕೇಸ್ ಇತ್ತು, ತಂದೆ ಮತ್ತು ಗಂಡ ಆದಾಯ ಪತ್ರವನ್ನ ನೀಡಬೇಕಾದಂತಹ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಗಂಟ ಹೋಗಿತ್ತು, ಮತ್ತೆ KIT ವಾಪಸ್ ಬಂದಿತ್ತು. KIT ಅಂತಿಮ ತೀರ್ಪನ್ನ ನೀಡಿದೆ, ವಿನ್ ಟು ವಿನ್ ಅನ್ನ ನೀಡಲಾಗಿದೆ. ಮಂಗಳವಾರ ಶಿಕ್ಷಣ ಇಲಾಖೆಗೆ ಆದೇಶವೂ ಕೂಡ ತಲುಪಿದೆ. ಕೋರ್ಟ್ನ ಆದೇಶ ಏನಿತ್ತು ಅದು ಕೂಡ ತಲುಪಿದೆ. ಹಾಗಾಗಿ ಏನು ಉಳಿದಂತಹ ಅಭ್ಯರ್ಥಿಗಳು CAC ಅಂದ್ರೆ ಕೇಂದ್ರೀಯ ದಾಖಲಾತಿ ಘಟಕಕ್ಕೆ ಸಂಪರ್ಕಿಸಿ ಅಥವಾ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂತಹ ಅಧಿಕಾರಿಗಳನ್ನ ಸಂಪರ್ಕಿಸಿ ತಮ್ಮ ಆದೇಶ ಪತ್ರವನ್ನ ಪಡೆದುಕೊಳ್ಳೋದಕ್ಕೆ ತಾವು ಮುಂದಿನ ಹಂತಗಳನ್ನ ಪಾಲಿಸಬಹುದು. ಅವರೇ ಕೊಡ್ತಾರೆ ಕರೆದು, ಬಟ್ ಸ್ವಲ್ಪ ಬೇಗ ಆಗ್ಬೇಕು ಅಂದ್ರೆ ತಾವು ಹೋಗಿ ಮಾತಾಡಿ ಯಾವಾಗ ಆಗುತ್ತೆ ಏನಾಗುತ್ತೆ ಅಂತ ಕೇಳಿದ್ರೆ ತುಂಬಾ ಉತ್ತಮ. ಏನೋ ಉಳಿದಂತಹ ಹುದ್ದೆಗಳು ಫಿಲ್ ಮಾಡ್ಬೇಕಿತ್ತು, ಅದನ್ನ ಸಾಧ್ಯವಾದಷ್ಟು ಬೇಗ ಫಿಲ್ ಮಾಡ್ಲಿ. ನೆಕ್ಸ್ಟ್, ಅಡಿಷನಲ್ ಲಿಸ್ಟ್ ಏನಾರ ಬಿಡ್ತಾರ ಎಂಬುದ್ರ ಬಗ್ಗೆ ಯಾವುದೇ ರೀತಿ ಇನ್ನೂ ಕೂಡ ಶಿಕ್ಷಣ ಇಲಾಖೆಯಲ್ಲಿ ಅಧಿಕೃತವಾದಂತಹ ಮಾಹಿತಿ ಇಲ್ಲ. ಅಡಿಷನಲ್ ಲಿಸ್ಟ್ ಅನ್ನ ಖಂಡಿತ ಬಿಡುವಂತ ಸಾಧ್ಯತೆಯೂ ಕೂಡ ಇದೆ. ಯಾಕೆಂದ್ರೆ ಅದು 15,000 ವೇಕೆನ್ಸಿ ಫಿಲ್ ಆಗಲ್ಲ, ಇನ್ನೂ ಖಾಲಿ ಉಳ್ಕೊಳ್ಳುತ್ತೆ. 15,000 ವೇಕೆನ್ಸಿ ಫಿಲ್ ಆಗ್ಬೇಕು ಅಂದ್ರೆ ಅಡಿಷನಲ್ ಲಿಸ್ಟ್ ಅನ್ನ ಖಂಡಿತ ಮಾಡ್ಲೇಬೇಕಾಗುತ್ತೆ. ಖಾಲಿ ಹುದ್ದೆಗಳನ್ನ ತುಂಬ್ಕೋಬೇಕು ಅಂದ್ರೆ ಅದನ್ನ ನೆಕ್ಸ್ಟ್ ಏನು 1:3 ವಿದ್ಯಾರ್ಥಿಗಳು ಅಂದ್ರೆ ಅಭ್ಯರ್ಥಿಗಳಿದ್ರಿ, ಅದರಲ್ಲಿ ಯಾರು ಯಾವ್ಯಾವ ಕ್ಯಾಟಗರಿಲಿ ಯಾರ್ಯಾರು ಮೇಲ್ಗಡೆ ಇದ್ರಿ, ಯಾರ್ಯಾರು ಅಡಿಷನಲ್ ಲಿಸ್ಟ್ ಉಳ್ಕೊಂಡಿದೆ ಯಾವ್ಯಾವ ಕ್ಯಾಟಗರಿಲಿ, ಅದನ್ನ ಫಿಲ್ ಮಾಡ್ಕೊತಾರೆ. ಬಹುಶಃ ಇದು ಇನ್ನು 6 ತಿಂಗಳು 1 ವರ್ಷದ ಮೇಲೂ ಕೂಡ ಆದ್ರೂ ಆಗ್ಬೋದು. ನೆಕ್ಸ್ಟ್, ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತೆ PU ಲೆಕ್ಚರ್ಸ್ ಹುದ್ದೆಗಳು ಕಾಲಾಗ್ತಾವತ್ತ. ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಕಾಲ್ ಮಾಡೋದಕ್ಕೆ ಯಾವುದೇ ರೀತಿ ಅಡೆತಡೆಗಳಿಲ್ಲ, ಎಲ್ಲಾ ಕೂಡ ಕ್ಲಿಯರ್ ಆಗಿದೆ. ರೋಸ್ಟರ್ ಬಿಂದು ಒಂದಾದ್ರೆ ಸಾಕು ಅಂತ ಕಾಯ್ತಾ ಇದ್ರು, ರೋಸ್ಟರ್ ಬಿಂದು ಕೂಡ ಆಗಿದೆ. PU ಲೆಕ್ಚರ್ ಕೂಡ ತುಂಬಾ ರೆಕ್ರೂಟ್ಮೆಂಟ್ ಇದೆ, ಸುಮಾರು 1000 ಚಿಲ್ಲರಷ್ಟು ಹುದ್ದೆಗಳಿದೆ. ಆದ್ರೂ ಕೂಡ ಅದನ್ನೂ ಕೂಡ ತುಂಬ್ತಾ ಇಲ್ಲ. ಕಾರಣ ಏನು ಅಂದ್ರೆ ಪ್ರತಿ ಬಾರಿನೂ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಮತ್ತು ಈ PU ಲೆಕ್ಚರ್ಸ್ ಹುದ್ದೆಗಳು ಹೇಗಾಗ್ತವೆ ಅಂದ್ರೆ, ಈ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ನೋಟಿಫಿಕೇಶನ್ ಹೊರಡಿಸುತ್ತೆ, ಎಕ್ಸಾಮ್ ಅನ್ನ ಮಾಡುತ್ತೆ, ಆದ್ರೆ ಅವ್ರಿಗೆ ನೇಮಕಾತಿ ಆದೇಶವನ್ನು ಕೊಡಲ್ಲ, ನೆಕ್ಸ್ಟ್ ಗೌರ್ಮೆಂಟ್ಗೆ ಮುಂದೂಡುತ್ತೆ. ಅಂದ್ರೆ ನೆಕ್ಸ್ಟ್ ಸರ್ಕಾರಕ್ಕೆ 5 ವರ್ಷಗಳ ನಂತರ ಏನು ಗವರ್ನಮೆಂಟ್ ಬರುತ್ತೋ ಅದಾದ ನೆಕ್ಸ್ಟ್ ಗವರ್ನಮೆಂಟ್ಗೆ ಈ ತರ ಆಗುತ್ತೆ. ಹಿಂದೆ ನಡೆದಂತಹ ನೇಮಕಾತಿಗಳೆಲ್ಲವೂ ಕೂಡ ಇದೇ ರೀತಿ ಆಗಿರ್ತಕ್ಕಂಥದ್ದು. ಹಾಗಾಗಿ ನಮಗೂ ಅದೊಂದು ರೀತಿ ಅನುಮಾನ ಇದೆ, ಸ್ವಲ್ಪ ಭಯ ಇದೆ. ಯಾಕೆಂದ್ರೆ ಇವರು ಕೂಡ ಈ ಸತಿನೂ ಅದೇ ರೀತಿ ಆಗ್ಬೋದೇನೋ ಅಂತ. ನಾವೆಲ್ಲ ಅವಾಗಿದ್ದಂತಹ ಸಂದರ್ಭದಲ್ಲಿ ಏನಕ್ಕೆ ಈ ತರ ಆಗ್ತದೆ ಅಂತ ನಮ್ಮಲ್ಲಿ ಮಾತಾಡ್ಕೊಳ್ತಂತಹ ವಿಚಾರ ಏನಂದ್ರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಸುಮಾರು 50,000 ಮಿನಿಮಮ್ ಬೇಸಿಕ್ ಅಂದ್ರೆ 57,000 ಚಿಲ್ಲರೆ ಬೇಸಿಕ್ ಇದೆ. ಈಗ TAD ಎಲ್ಲ ಸೇರಿಸಿ 80,000-90,000 ಸ್ಟಾರ್ಟಿಂಗ್ ಸ್ಯಾಲರಿ ಸಿಗುತ್ತೆ. 1,000 ಹುದ್ದೆಗಳು ಇಂಟು 1 ಲಕ್ಷ ಅಂತ ಅನ್ಕೊಂಡ್ರೆ ಒಬ್ಬೊಬ್ರಿಗೂ ಎಷ್ಟು ಅಮೌಂಟ್ ಆಯ್ತು ನೀವೇ ಕೌಂಟ್ ಮಾಡಿ. PU ಲೆಕ್ಚರ್ಸ್ಗಳಿಗೂ ಕೂಡ ಈಗ ಆಲ್ರೆಡಿ 7ನೇ ವೇತನ ಆಗೋದ್ರಿಂದ ಬೇಸಿಕ್ ಹೆಚ್ಚು ಕಡಿಮೆ ಅವ್ರಿಗೂ ಕೂಡ 50 ಚಿಲ್ಲರೆ ಬೇಸಿಕ್ ಇದೆ. ಅಸಿಸ್ಟೆಂಟ್ ಪ್ರೊಫೆಸರ್ ಎಷ್ಟೇ ಇದೆ, ಅವ್ರಿಗೆ ಸಂಬಳ ಕೂಡ ಅವ್ರಿಗೂ ಕೂಡ 80,000-90,000 ಪ್ರತಿ ತಿಂಗಳು ಬರುತ್ತೆ. ಇಷ್ಟು ಅಮೌಂಟ್ ಅನ್ನ ಒದಗಿಸೋದು
ಪ್ರತಿ ತಿಂಗಳು ಸಂಬಳ ಕೊಡೋದು ಒಂದ್ ಸ್ವಲ್ಪ ಹೊರೆ ಅಂತ ಅನ್ಸುತ್ತೆ. ಹಾಗಾಗಿ ಅದನ್ನ ಮುಂದೂಡ್ತಾರೆ ಅಂತ ನಾವು ನಮಗ್ ಮಾತಾಡ್ಕೊತಾ ಇದ್ದಂತಹ ವಿಚಾರ. ಬಹುಶಃ ಅದು ಸತ್ಯನ ಸುಳ್ಳ ಗೊತ್ತಿಲ್ಲ. ಹಾಗಾಗಿ ಅದು ಮುಂದೆ ಹೋಗುವ ಸಾಧ್ಯತೆ ಇದೆಯಾ ಅಥವಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಸದ್ಯದಲ್ಲೇ ನೋಟಿಫಿಕೇಶನ್ ಮಾಡೋದಕ್ಕೆ ಇಲಾಖೆಯಿಂದ ಅಂದ್ರೆ ಅಧಿಕಾರಿಗಳ ವರ್ಗದಿಂದ ಎಲ್ಲವೂ ಸರಿ ಇದೆ. ಏನಾದ್ರೆ ಸಚಿವರುಗಳು ಇವತ್ತು ಹೊರಡಿಸಿ ಅಂದ್ರೆ ಅವತ್ತೇ ಹೊರಡಿಸ್ತಾರೆ. ಎಲ್ಲ ರೆಡಿ ಇದೆ, ಯಾವಾಗ ಬೇಕಾದ್ರೂ ಕಾಲಾಗ್ಬೋದು. ನಮ್ಮ ಪ್ರಕಾರ ಅಕ್ಟೋಬರ್ಗೆ ಕಾಲಾಗುವ ಸಾಧ್ಯತೆ ಇದೆ. ಅದಕ್ಕಿಂತ ಮುಂಚೆನೂ ಬೇಕಾದ್ರೂ ಕಾಲ್ ಮಾಡ್ಬೋದು. ಇವತ್ತು ಶಿಕ್ಷಣ ಸಚಿವರು, ಉನ್ನತ ಶಿಕ್ಷಣ ಸಚಿವರು ಹೇಳಿದ್ರೆ ಮುಗಿದೋಯ್ತು. ಉನ್ನತ ಶಿಕ್ಷಣ ಸಚಿವರು ಹೇಳಿದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಕಾಲಾಗುತ್ತೆ. ಶಿಕ್ಷಣ ಸಚಿವರು ಹೇಳಿದ್ರೆ ನಮ್ಮ PU ಲೆಕ್ಚರ್ಸ್ ಹುದ್ದೆಗಳು ಬೇಗ ಕಾಲಾಗುತ್ತೆ. ಹಾಗಾಗಿ ಇದು ಆ ಮಟ್ಟದಲ್ಲಿದೆ. ಇನ್ನು ಏಡೆಡ್ ಸ್ಕೂಲ್ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಿದ್ರೆ, ಏಡೆಡ್ ಸ್ಕೂಲ್ಗಳಿಗೆ ಯಾವ ರೋಸ್ಟರ್ ಅನ್ವಯ ಆಗುತ್ತೆ? ಇದಕ್ಕೆ 400 ರೋಸ್ಟ್ ಹೊಸದಾಗಿ ಏನ್ ಬಿಟ್ಟಿದ್ದಾರೆ, 400 ರೋಸ್ಟ್. ಅದನ್ನ ಗೆಜೆಟ್ ಈಗ ಬಂದಿದೆ, ಅದನ್ನ ತೋರಿಸ್ತೀನಿ. ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಏನು ಆದೇಶ ಬಂದಿದೆ ಅದನ್ನು ಕೂಡ ನೆಕ್ಸ್ಟ್ ತೋರಿಸ್ತೀನಿ ಮುಂದೆ. ಈ ಗೆಜೆಟ್ ಅಲ್ಲಿ ಏನು ಹೊರಡಿಸಿದ್ದಾರೆ 400 ರೋಸ್ಟರ್ ಪಾಯಿಂಟ್, ಅದನ್ನೇ ಅನ್ವಯಿಸ್ತಾರೆ. ಅದರಲ್ಲಿ ಒಳ ಮೀಸಲಾತಿ ಅನ್ವಯ ಆಗಲ್ಲ. ಒಳ ಮೀಸಲಾತಿ ಅನ್ವಯ ಆಗೋದು ಎಲ್ಲಿ ಅಂದ್ರೆ, ಎಲ್ಲಿ ಬಂಕ್ ಆಗಿ ಹುದ್ದೆಗಳು ಬರ್ತವೆ, ಅಂದ್ರೆ 15ಕ್ಕಿಂತ ಹುದ್ದೆಗಳು ಹೆಚ್ಚು ಎಲ್ಲಿ ಬರ್ತವೆ ಅಲ್ಲಿ ಮಾತ್ರ ಒಳ ಮೀಸಲಾತಿ ಅನ್ವಯ ಆಗುತ್ತೆ. ಮ್ಯಾಕ್ಸಿಮಮ್ ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ, SDA, FDA, PSI ಈ ತರ ಹುದ್ದೆಗಳಲ್ಲಿ ಮಾತ್ರ ನಾವು ಒಳ ಮೀಸಲಾತಿನ ನೋಡ್ಬೋದು. ಇನ್ನು ಬಹುತೇಕ ಹುದ್ದೆಗಳಲ್ಲಿ ಇದು ಅನ್ವಯ ಆಗಲ್ಲ. ಯಾಕೆಂದ್ರೆ ಅಲ್ಲಿ ಬರ್ತಕ್ಕಂಥದ್ದೇ ಕಡಿಮೆ ಪೋಸ್ಟ್, 4, 7, 8, 9, 10, 11. ಹಾಗಾಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಎಷ್ಟು ಪೋಸ್ಟ್ ಇರ್ತವೆ ಅಂದ್ರೆ ಮ್ಯಾಕ್ಸಿಮಮ್ 7 ಪೋಸ್ಟ್ ಅಷ್ಟೇ. 8, 9, 10 ಇರುತ್ತೆ. ಅದರಲ್ಲಿ ಸಹಾಯಕ ಶಿಕ್ಷಕರು, ಸಹ ಶಿಕ್ಷಕರ ಹುದ್ದೆಗಳು ಮಾತ್ರ ಇರ್ತಕ್ಕಂಥದ್ದು. ಇನ್ನು HM, ಇನ್ನು ಕ್ಲರಿಕಲ್ ಪೋಸ್ಟ್ಗಳೆಲ್ಲ ಸಿಂಗಲ್ ಇರ್ತದೆ. ಇನ್ನು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೇಕಾದಂತ ಅರ್ಹತೆ ಏನಂದ್ರೆ, ನೀವು ಯಾವ ವಿಷಯ ಆಯ್ಕೆ ಮಾಡ್ಕೋತೀರಿ ಆ ವಿಷಯದಲ್ಲಿ ಪದವಿ, B.Ed ಮತ್ತೆ ನಿಮ್ಮ ಸರ್ಟಿಫಿಕೇಟ್ಗಳು ಏನಿದೆ ಅಷ್ಟು ಕೊಟ್ರೆ ಮುಗಿತು. ಅದರಲ್ಲಿ TET ಏನಿಲ್ಲ, TET ಕೇಳಲ್ಲ. ಹೈಸ್ಕೂಲ್ ಟೀಚರ್ಗೂ ಕೇಳಲ್ಲ, ಪ್ರೈಮರಿ ಸ್ಕೂಲ್ ಟೀಚರ್ಗೂ ಕೇಳಲ್ಲ, ಯಾರಿಗೂ ಕೂಡ TET ಅನ್ವಯ ಆಗಲ್ಲ. ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೇಮಕಾತಿಯಲ್ಲಿ TET ಅನ್ವಯ ಆಗಲ್ಲ. ಮತ್ತೆ ಅದನ್ನ ಯಾವ ರೀತಿ ನೋಟಿಫಿಕೇಶನ್ ಮಾಡ್ತಾರೆ, ಏನ್ ಮಾಡ್ತಾರೆ ಅಂದ್ರೆ, ಆ ಅನುದಾನಿತ ಶಿಕ್ಷಣ ಸಂಸ್ಥೆಗೆ ಸರ್ಕಾರ ನೀವು ತುಂಬ್ಕೋಬಹುದು ಅಂತ ಹೇಳುವ ಸಂದರ್ಭದಲ್ಲಿ ಆ ಮ್ಯಾನೇಜ್ಮೆಂಟ್ ಅಂದ್ರೆ ಆ ಶಾಲೆಯ ಒಂದು ಮ್ಯಾನೇಜ್ಮೆಂಟ್ ಇರುತ್ತೆ. ಆ ಮ್ಯಾನೇಜ್ಮೆಂಟ್ ಪತ್ರಿಕೆಯಲ್ಲಿ ಸರ್ಕಾರದ ಆದೇಶ ಅನ್ವಯ ಆ ಪ್ರಕಟಣೆಯನ್ನ ಕೊಡ್ತಾರೆ. ಪತ್ರಿಕೆಯಲ್ಲಿ ಪ್ರಕಟಣೆ ಕೊಟ್ಟಂತ ಸಂದರ್ಭದಲ್ಲಿ ನೀವು ಮ್ಯಾಕ್ಸಿಮಮ್ ಆಫ್ಲೈನ್ ಅರ್ಜಿಗಳೇ ಇರ್ತದೆ. ಆನ್ಲೈನ್ ಅರ್ಜಿಗಳು ಕಡಿಮೆ, ಇಲ್ಲ 1, 2, 3 ಸಂಸ್ಥೆಗಳು ಆನ್ಲೈನ್ ಮಾಡ್ಬೋದು. ಬಹುತೇಕ ಶಿಕ್ಷಣ ಸಂಸ್ಥೆಗಳು ಆಫ್ಲೈನ್ ಮಾಡುತ್ತೆ. ಆ ಆಫ್ಲೈನ್ ಅರ್ಜಿಯನ್ನ ತೆಗೆದುಕೊಂಡು ಅವರ ಖಾತೆಗೆ DD ಅನ್ನ ಕಟ್ಟಿ ಅಥವಾ ಅಮೌಂಟ್ ಅನ್ನ ಪೇ ಮಾಡಿ ಆ ರಸೀದಿ ತಗೊಂಡು ಅರ್ಜಿಯನ್ನ ಫಿಲ್ ಮಾಡಿ ನೀವು ಅರ್ಜಿಗೆ ಜೊತೆಗೆ ಸಂಬಂಧಿತ ದಾಖಲೆ ತಗೊಂಡೋಗಿ ಶಾಲೆಯಲ್ಲಿ ಮುಖ್ಯಸ್ಥರಿರ್ತಾರೆ. ಆ ಮುಖ್ಯಸ್ಥರಿಗೆ ತಲುಪಿಸಿ ಅವರೊಂದು ರಿಸಿಪ್ಟ್ ಕೊಡ್ತಾರೆ. ರಿಸಿಪ್ಟ್ ಮುಗೀತದೆ. ನಂತರ ಅದು ಸರ್ಕಾರದಲ್ಲಿ ಅದು ನೇಮಕಾತಿ ಪ್ರಕ್ರಿಯೆಗಳು ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ಏನೇನು ಅಪ್ಲಿಕೇಶನ್ ಬರೀತು ಅಂತ ಶಿಕ್ಷಣ ಇಲಾಖೆಗೆ ತಲುಪಿಸ್ತಾರೆ. ಇಂಥವ್ರನ್ನ ಸೆಲೆಕ್ಟ್ ಮಾಡಿದೀವಿ ಅಂತ ಅಂತಿಮವಾಗಿ ಅಂತವ್ರಿಗೆ ಶಿಕ್ಷಣ ಇಲಾಖೆ ಆದೇಶ ಕೊಡುತ್ತೆ. ಇಲ್ಲಿ ಬಹುತೇಕ ನೇಮಕಾತಿಯನ್ನ ಮಾಡ್ಕೊಳ್ತಕ್ಕಂಥದ್ದು ಆ ಶಿಕ್ಷಣ ಸಂಸ್ಥೆ. ಸರ್ ಇದರಲ್ಲಿ ಫುಲ್ ಏನು ₹1 ಖರ್ಚಿಲ್ವ ಸರ್ ಅಥವಾ ಇದಿರ್ತದ ಅಂದ್ರೆ, ಅದು ನಾನು ಈ ವಿಡಿಯೋಗಳಲ್ಲಿ ಆ ವಿಚಾರಗಳನ್ನು ಹೇಳಕ್ಕಾಗಲ್ಲ. ಯಾಕೆಂದ್ರೆ ನಾನೊಬ್ಬ ಸರ್ಕಾರಿ ನೌಕರ. ಆಯಾ ಶಿಕ್ಷಣ ಸಂಸ್ಥೆಗಳಲ್ಲಿ ಅವರದೇ ಆದಂತಹ ಬೇಡಿಕೆಗಳಿರ್ತದೆ. ಅದರ ಅನುಗುಣವಾಗಿ ಅವರು ಆಯ್ಕೆ ಮಾಡಿಕೊಳ್ಳುವಂತಹ ಅಧಿಕಾರವನ್ನು ಅವರು ಹೊಂದಿರ್ತಾರೆ. ನೆಕ್ಸ್ಟ್ ಇನ್ನು ಏನಂದ್ರೆ, ನಮ್ಮ ಗೆಜೆಟ್ ಅಲ್ಲಿ ಏನ್ ಬಂದಿದೆ, ಮತ್ತೆ ನಿನ್ನೆ ನಾನು ಬೆಳಿಗ್ಗೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ತಿಳಿಸಿದ್ದೆ. ಅದು ಮಧ್ಯಾಹ್ನದ ಒಳಗಡೆ ಆದೇಶವಾಗಿ ಬಂದಿದೆ. ನಾನು ಬೆಳಿಗ್ಗೆ ಹೇಳಿದ್ದೆ ಪೊಲೀಸ್ ಇಲಾಖೆಯಲ್ಲಿ 4,000 ಚಿಲ್ಲರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಕಾಲಾಗತ್ತೆ ಅಂತ. ಕರೆಕ್ಟ್ ಆಗಿ 4,100, 4,300 PC ಸಿವಿಲ್ ಪೊಲೀಸ್ ಕಾಲಾಗಿದೆ. ನೆಕ್ಸ್ಟ್ ಅದ್ರ ಸಂಬಂಧಪಟ್ಟಂತೆ ಇನ್ನು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗಳಿದೆಯಲ್ಲ ಅದರಲ್ಲೆಲ್ಲ 100, 200, 300, 400 ಹುದ್ದೆಗಳೆಲ್ಲ ಕಾಲಾಗಿದೆ. ಸುಮಾರು ಒಂದು 6,000 ಚಿಲ್ಲರೆಷ್ಟು ಕಾನ್ಸ್ಟೇಬಲ್ ಹುದ್ದೆಗಳೇ ಕಾಲಾಗಿದೆ. ಮತ್ತೆ ಹೇಳ್ತಾ ಇದೀನಿ, 300, 400, 500 ಈ ತರ ಡಿವೈಡ್ ಮಾಡಿ 900 PSI ಹುದ್ದೆಗಳನ್ನ ತುಂಬಿಕೊಳ್ಳುವಂತಹ ಸಾಧ್ಯತೆ ಇದೆ. 1-2 ವರ್ಷದಲ್ಲಿ 900 PSI ಹುದ್ದೆಗಳು ಕಾಲಾಗ್ತವೆ. ಯಾರ PSI ಹುದ್ದೆಗಳಿಗೆ ಆಕಾಂಕ್ಷಿಗಳಿದ್ರೆ ದಯವಿಟ್ಟು PSI ಹುದ್ದೆಗಳಿಗೆ ಇವತ್ತಿಂದನೇ ಸ್ಟಡಿ ಮಾಡಿ
ನಿಮ್ಗೆ 2 ಅಥವಾ 3 ಅವಕಾಶಗಳು ಸಿಗ್ಬೋದು. ಅಂದ್ರೆ ಫಸ್ಟ್ ಆಗ್ಲಿಲ್ಲ ಅಂದ್ರೂ ಕೂಡ 2ನೇ ಸರಿ ಆಗ್ಬೋದು, 2ನೇ ಸರಿ 3ನೇ ಸರಿ ಆಗ್ಬೋದು, ಅಥವಾ ಒಂದೇ ಸರಿ 900 ಹುದ್ದೆಗಳನ್ನ ಕಾಲ್ ಮಾಡೋದಂತೂ ಇದಂತೂ ನೇಮಕಾತಿ ಇದರಲ್ಲಿ ಪೊಲೀಸ್ ಇಲಾಖೆ ಕ್ರಾಂತಿನೇ ಅನ್ಕೋಬಹುದು. 900 PSI ಹುದ್ದೆಗಳನ್ನ ಒಟ್ಟಿಗೆ ಕಾಲ್ ಮಾಡ್ಬಿಟ್ರೆ 900 ಹುದ್ದೆಗಳು PSI ಹುದ್ದೆಗಳನ್ನ ಕಾಲ್ ಮಾಡೇ ಮಾಡ್ಬೇಕು. ಯಾಕಂದ್ರೆ ಅಷ್ಟು ಪೊಲೀಸ್ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇದೆ. PSI ಹುದ್ದೆಗಳು ಖಂಡಿತ ಕಾಲ್ ಮಾಡೇ ಮಾಡ್ತಾರೆ. 2 ವರ್ಷದ ಒಳಗಡೆ 900 PSIಗಳನ್ನ ತುಂಬ್ಕೋತಾರೆ. ಈ ವಿಡಿಯೋನ ರೆಕಾರ್ಡ್ ಮಾಡಿ ಇಟ್ಕೊಂಡಿರಿ, ಬೇಕಾದ್ರೆ ಕೇಳಿ ಆಗ್ಲಿಲ್ಲ ಅಂದ್ರೆ. ಸದ್ಯದಲ್ಲೇ 300-400 PSI ಹುದ್ದೆಗಳನ್ನ ಸದ್ಯದಲ್ಲೇ ಕಾಲ್ ಮಾಡ್ತಾರೆ. ಇಷ್ಟು ಮಾಹಿತಿ. ಈಗ ಬನ್ನಿ ಗೆಜೆಟ್ ಅಲ್ಲಿ ಏನೇನು ಹೇಳಿದ್ರೆ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಏನ ಆದೇಶ ಬಂದಿದೆ ಅಂತ ನೋಡೋಣ. ನಾನು ಹೇಳಿದಂತೆ ಪೊಲೀಸ್ ಇಲಾಖೆಯಲ್ಲಿ ಆದೇಶ ಆಗಿರ್ತಕ್ಕಂಥದ್ದು 14/5/2026 ಅಂದ್ರೆ ನಿನ್ನೆ ಬೆಳಿಗ್ಗೆ ಒಂದು 7 ಗಂಟೆ 8 ಗಂಟೆಯಲ್ಲಿ ನಾನು ವಿಡಿಯೋನ ಮಾಡಿದ್ದೆ, ಅಪ್ಲೋಡ್ ಮಾಡಿದ್ದೆ. ಅದಕ್ಕಿಂತ ಮುಂಚೆನೆ ವಿಡಿಯೋನ ರೆಕಾರ್ಡ್ ಮಾಡಿರ್ತೀವಿ. ಆ ರೆಕಾರ್ಡ್ ಮಾಡಿ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ 2 hours 3 hours ನಮಗೆ ಟೈಮ್ ತಗೊಂಡಿರುತ್ತೆ. ಅದು ನೋಡಿ, ನಾವು ಹೇಳಿದ ನಂತರ ಸುಮಾರು ಒಂದು ಅರ್ಧ ದಿನದಲ್ಲಿ ಒಂದು 5-6 ಗಂಟೆಗಳಲ್ಲಿ ಇಲಾಖೆಯಲ್ಲಿ ಆದೇಶ ಆಗಿದೆ. 14ನೇ ತಾರೀಕಿಗೆ ಆದೇಶ ಆಗಿದೆ. ನಿನ್ನೆ ಮಧ್ಯಾಹ್ನ ಈ ಒಂದು ಆದೇಶ ನಮಗೆ ಎಲ್ಲರಿಗೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ನಾವು ಬೆಳಗ್ಗೆನೆ ವಿಡಿಯೋನ ಮಾಡಿದ್ದು ನೇರ ನೇಮಕಾತಿ ವಿಚಾರ ಸಂಬಂಧಪಟ್ಟಂತೆ. ನೋಡಿ, ನಾನು ಹೇಳಿದ್ದೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ 4,000 ಹುದ್ದೆಗಳು ಕಾಲಾಗುವಂತಹ ಸಾಧ್ಯತೆ ಇದೆ ಅಂತ. 4,110 ಹುದ್ದೆಗಳು ಕಾಲಾಗಿದೆ ಕಾನ್ಸ್ಟೇಬಲ್. ಇನ್ನು ಡಿಟೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು 20. ಇಲ್ಲಿ DSI ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿವೆ. ಕಲ್ಯಾಣ ಕರ್ನಾಟಕೇತರ 15 ಮತ್ತು ಕಲ್ಯಾಣ ಕರ್ನಾಟಕಕ್ಕೆ 5 ಹುದ್ದೆಗಳನ್ನ ಕಾಲ್ ಮಾಡಲಾಗುತ್ತೆ. ಇನ್ನು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ 275 ಕಲ್ಯಾಣ ಕರ್ನಾಟಕಕ್ಕೆ, ಮತ್ತೆ ಕಲ್ಯಾಣ ಕರ್ನಾಟಕೇತರ 1,375 ಹುದ್ದೆಗಳಿದೆ. ಹಾಗೆ 5 ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ KSRP 532, 1,500 ಒಟ್ಟು 2,032. ಪೊಲೀಸ್ ಕಾನ್ಸ್ಟೇಬಲ್ KSISF ಇದು 364 ಹುದ್ದೆಗಳು ಕಲ್ಯಾಣ ಕರ್ನಾಟಕದಲ್ಲಿ. ನಾನ್ HKಗೆ ಇಲ್ಲ. ಇಷ್ಟು ಹುದ್ದೆಗಳು ಕಾಲಾಗುತ್ತೆ. ಇದು ಪೊಲೀಸ್ ಇಲಾಖೆಯಲ್ಲಿ ನೀಡಿರ್ತಕ್ಕಂತಹ ಆದೇಶ. ಮತ್ತೆ ಇದರಲ್ಲಿ ಏನೇನ ಅನುಸರಿಸಬೇಕು ಅನ್ನೋದನ್ನು ಕೂಡ ನೀಡಲಾಗಿದೆ. ಇದು ಸಮಾಜ ಕಲ್ಯಾಣ ಇಲಾಖೆ ಮೊನ್ನೆ ಏನು ಆದೇಶ ಕಳಿಸಿದ್ರು ಇಲಾಖೆಯಿಂದ, ಆ ಆದೇಶವನ್ನ ಇಲ್ಲಿ ಹಾಕಲಾಗಿದೆ. ಇದು ಗೆಜೆಟ್ ಆಗಿ ಬಂದಿದೆ. ಅದನ್ನ ಗೆಜೆಟ್ ಎಲ್ಲ ನಾನು ತೋರಿಸ್ತೀನಿ ನಿಮ್ಗೆ. ನಿಮ್ಗೆ ಏನಾದ್ರೂ ಈ ವಿಚಾರಗಳು PDF ಈ ತರದ PDFಗಳು ಬೇಗ ನಮಗೆ ತಲುಪಬೇಕು ಅಂದ್ರೆ ನೀವು ನಮ್ಮ ವಾಟ್ಸಪ್ ಚಾನಲ್ ಅನ್ನ ನೋಡ್ಬೋದು. ನಮ್ಮ ವಾಟ್ಸಪ್ ಚಾನಲ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇದೇ ಮೊದಲನೇ ಬಾರಿಗೆ ಹಾಕಿರ್ತೀನಿ. ಇನ್ನು ಒಳ ಮೀಸಲಾತಿ ಅನ್ವಯ ಗೆಜೆಟ್ ಆಗಿ ನೋಟಿಫಿಕೇಶನ್ ಬಂದಿದೆ. ಗೆಜೆಟ್ ಅಂದ್ರೆ ಸರ್ಕಾರದ ಅಧಿಕೃತ ಪತ್ರ. ಅಂದ್ರೆ ಏನು ನಾವು ಹೊರಡಿಸ್ತೀವಿ ಅದನ್ನ ಪ್ರಕಟಣೆ ಹೊರಡಿಸ್ತಕ್ಕಂಥದ್ದು. ಹಾಗಾಗಿ ನಮ್ಮ ಸ್ಕೂಲಲ್ಲಿ ಏನ್ ನೋಟಿಸ್ ಬೋರ್ಡ್ ಇದೆ, ಏನು ಆದೇಶಗಳನ್ನ ನೋಟಿಸ್ ಬೋರ್ಡ್ ಅಲ್ಲಿ ಹೊರಡಿಸ್ತಾರಲ್ಲ, ಅದೇ ರೀತಿ ಸರ್ಕಾರ ತನ್ನ ಏನು ಆದೇಶಗಳಿರುತ್ತೆ ಅದನ್ನ ಗೆಜೆಟ್ ಅಲ್ಲಿ ಹೊರಡಿಸುತ್ತೆ, ಪ್ರಕಟಣೆ ಮಾಡುತ್ತೆ. ಆ ಪ್ರಕಟಣೆ ಇದು ಅಧಿಕೃತವಾಗಿರೋದ್ರಿಂದ ಇದನ್ನೇ ನಾವು ಬಳಸಬೇಕಾಗುತ್ತೆ. ಸರ್ಕಾರದ ನಡಾವಳಿಗಳು ಗೆಜೆಟ್ ಆಗಿದೆ. ಮೊನ್ನೆ ಏನು ಆದೇಶವನ್ನು ಓದಿದೆ ಅದೇ ಆದೇಶ ಇದು. ಆದ್ರೆ ಇದು ಗೆಜೆಟ್ ಆಗಿ ಬಂದಿದೆ. ಅಲ್ಲಿ ಸುತ್ತೋಲೆ ಆಗಿ ಬಂದಿತ್ತು ಸರ್ಕಾರದಿಂದ, ಅದೇ ಇದಾಗಿ ಬಂದಿದೆ. ನೆಕ್ಸ್ಟ್ ನೋಡಿ, ಇದು 400 ರೋಸ್ಟರ್ ಪಾಯಿಂಟ್ ಯಾರ್ಯಾರು ಕೊಡಬೇಕು ಅನ್ನೋದನ್ನ ಕೂಡ ಇಲ್ಲಿ ಹೇಳುತ್ತೆ. ಪರಿಶಿಷ್ಟ ಜಾತಿ ಮೊದಲಿದೆ, ಅದು ಸಾಮಾನ್ಯ. ಪರಿಶಿಷ್ಟ ಜಾತಿ ಸಾಮಾನ್ಯ ಅಂತ 400 ರೋಸ್ಟರ್ ಪಾಯಿಂಟ್ ಪ್ರಕಾರ. ನೆಕ್ಸ್ಟ್ ಪರಿಶಿಷ್ಟ ಪ್ರವರ್ಗ 1 ಪರಿಶಿಷ್ಟ ಜಾತಿ ನೆಕ್ಸ್ಟ್ 9 ಇದೆ. ಇನ್ನು ಅದರ್ ಕ್ಯಾಟಗರಿ ಏನ್ ತೊಂದರೆ ಇಲ್ಲ, ಅವ್ರು ಅದದೇ ಇದ್ರಲ್ಲಿ ಇರುತ್ತೆ. ಪರಿಶಿಷ್ಟ ಜಾತಿ ಮಾತ್ರ ವೇರಿಯೇಷನ್ ಆಗಿರುತ್ತೆ. ಇಷ್ಟನ್ನ ನಾವು ರೋಸ್ಟರ್ ಪಾಯಿಂಟ್ ಅಂದ್ರೆ ಒಳ ಮೀಸಲಾತಿ ಅನ್ವಯಿಸದೆ ಇರ್ತಕ್ಕಂತಹ ಹುದ್ದೆಗಳಲ್ಲಿ ನಾವು 400 ಅನ್ನ ಮಾಡ್ಬೇಕಾಗುತ್ತೆ. ಮೇಲ್ಗಡೆ ನೀಡಿರ್ತಕ್ಕಂಥದ್ದು ಒಳ ಮೀಸಲಾತಿ ಅನ್ವಯಿಸದೆ. ನೆಕ್ಸ್ಟ್ ಒಳ ಮೀಸಲಾತಿ ಅನ್ವಯಿಸಿಕೊಂಡು ಈ ರೋಸ್ಟರ್ ಪಾಯಿಂಟ್ ಅನ್ನ ಮಾಡ್ಬೇಕು ನೀವು. ಯಾವಾಗ ಅಂದ್ರೆ ಆ 400 ರೋಸ್ಟರ್ ಪಾಯಿಂಟ್ ಅಲ್ಲಿ ನೀವು ಈ ತರ ಮಾಡ್ಬೇಕು. ಜಾಸ್ತಿ ಹುದ್ದೆಗಳು ಬಂದಾಗ 1ನೇ ಹುದ್ದೆ 9ನೇ ಹುದ್ದೆ ಯಾರು ಕೊಡ್ಬೇಕು, 15ನೇ ಹುದ್ದೆ ಇವ್ರು ಕೊಡ್ಬೇಕು. ಹಾಗೆ ಅದು ರೊಟೇಷನ್ ಬರ್ತಾ ಇರುತ್ತೆ. ಏನ್ ಸ್ಟಾರ್ ಇದೆ, ಈ ಸ್ಟಾರ್ ಗಳನ್ನ ಅಲೆಮಾರಿ ಸಮುದಾಯಗಳು ಏನಿದೆ 59 ಜಾತಿಗಳು ಅದಕ್ಕೆ ನೀಡಬೇಕು.
ಇದು ಆದೇಶ ಆಗಿರತಕ್ಕಂಥದ್ದು ಸರ್ಕಾರದಿಂದ ಅಧಿಕೃತವಾಗಿ ಗೆಜೆಟ್ ಹೊರ ಬಂದಿದೆ. ಇಷ್ಟು ಮಾಹಿತಿ ನಿಮ್ಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದೀವಿ. ಮುಂದಿನ ವಿಚಾರಗಳನ್ನ ನಾವು ತಿಳಿಸ್ತೀವಿ. PU ಲೆಕ್ಚರ್ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕೇಳಿದ್ರಿ, ಅದನ್ನ ಖಂಡಿತ ನೀಡ್ತೀನಿ ಇನ್ನೊಂದು ವಾರದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.